ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಸನ ಮಾಡಿಯರ ಪದಾಂಬುಜಗೆ ಒಡಬಡುತ್ತವಳಿ ಬೆನಿ ಕಥಾಮೃತವ
ಇರುವಂತಹ ಸ್ಥಳ. ಸ್ವರ್ಗಲೋಕದ ಸರ್ವಾಧಿಕಾರಿ ಯಾರು ಅಂತ ಕೇಳಿದ್ದೀರಿ? ಸುರಪಾಲನೆಂದು ಬಲ್ಲೆವು. ನಾನೇ ಸರಿ. ಕಾರ್ಯ ಆಲಿಸಬೇಕು ಆಲಿಸಬೇಕು. ಧರಣಿ ಆದಿಯಲ್ಲಿ ಆದಿಮಾಯದಿಂದ ಆವಿರ್ಭವಿಸಿದರಂತೆ ಮೂರು ಮೂರ್ತಿಗಳು 3 ಯಾಗಗಳನ್ನು ಮಾಡಿ ತನ್ಮೂಲಕ 3 ಮೂರ್ತಿಗಳ ಮನವೊಲಿಸಿ ಈ ಸ್ವರ್ಗಲೋಕದ ಅಧಿಕಾರವನ್ನು ನಮ್ಮದಾಗಿಸಿಕೊಂಡವರು ನಾವು. ಸುಮನಸರೇ, ಸುರಪಾಲ, ಕೇವಲ ಸಾಮಾನ್ಯ ವ್ಯಕ್ತಿಯಾಗಿ ಈ ಭುವಿಯಲ್ಲಿ ಹುಟ್ಟಿದವನೊಬ್ಬ ಅಸಾಮಾನ್ಯ ಶಕ್ತಿಯಾಗಿ ಬೆರೆಯಬಹುದು. ಇದಕ್ಕೆ ಪ್ರತ್ಯಕ್ಷ ನಿದರ್ಶನ ಈ ಪುರಂದರ. ಅದಿತಿಗಷ್ಟೊಬ್ಬರಿಗೆ ಮಗನಾಗಿ ಭುವಿಯ ಬೆಳಕನ್ನು ಕಂಡೆ. ಆ ಬಳಿಕ 100 ಯಾಗಗಳನ್ನು ಮಾಡುವ ಮುಖಾಂತರ ಸ್ವರ್ಗ, ಮರ್ತ್ಯ, ಪಾತಾಳ ಈ 3 ಲೋಕಗಳಲ್ಲೂ ಶ್ರೇಷ್ಠವಾದಂತಹ ಈ 4 ಪದವಿಯ ಅಧಿಕಾರಿಯಾಗಿ ಈ ಹೊತ್ತಿನಲ್ಲಿ 3 ಲೋಕಗಳನ್ನು ಪಾಲಿಸುತ್ತಾ ಬರುತ್ತಾ ಇರುವವ ನಾನು. ನೋಡಬಾರದೆ ನಮ್ಮಿ ಸುರಪತಿಯ ಸಭೆಯ ಸೊಬಗನ್ನು. ಸುರರು, ನರರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಗರುಡರು, ಗಂಧರ್ವರು, ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಹೀಗೆ ಎಲ್ಲವರು ಒಂದಾಗಿ ಸುರಪತಿಯೇ ನಾಡುತ್ತಾನೆ. ಇದನ್ನು ಕೇಳುವುದಕ್ಕೆ ಮೈಯೆಲ್ಲ ಕಿವಿಯಾಗಿಸಿ ಕಾತರದಿಂದಿದ್ದೀರಿ. ಸುಮನಸರೇ, ಸುರಪಾಲ, ದೇವರ ಮೇಲಿನ ಭಕ್ತಿ, ಗುರು ಹಿರಿಯರ ಸೇವೆಯಲ್ಲಿ ನಾವು ತೋರಿದಂತಹ ಆಸಕ್ತಿ, ಇವುಗಳ ಮುಖಾಂತರವೇ ನಾವು ನೀವು ಸುಮನಸರು ಹೀಗೆಂಬ ನೆಗಳತೆಯೊಂದಿಗೆ ಮೆರೆಯುವಂತೆ ಮಾಡಿತು. ರಾಜಕೀಯ ವಿಷಯದಲ್ಲಿ ಮನಸ್ಸಿಗೆ ಆನಂದ, ನೆಮ್ಮದಿ. ಕಲ್ಪಿಸಿದ್ದನ್ನು ಕೊಡುವಂತಹ ಕಲ್ಪವೃಕ್ಷವಿದೆ, ಕಾಮಿಸಿದ್ದನ್ನು ಕೊಡುವಂತಹ ಕಾಮಧೇನು ನಮ್ಮಲ್ಲಿದೆ. ಏರುವುದಕ್ಕೆ ಐರಾವತ ಇದೆ, ಹಿಡಿಯುವುದಕ್ಕೆ ವಜ್ರಾಯುಧ ಇದೆ. ವ್ಯಕ್ತಿಯೊಬ್ಬನ ಜೀವನದಲ್ಲಿ ಏನೇನು ಬೇಕೋ ರಾಜಕೀಯವಾಗಿ ಎಲ್ಲವೂ ನಮಗೆ ದೊರಕಿದೆ ಎನ್ನುವಲ್ಲಿಗೆ ಸಂತೃಪ್ತಿ ನಮಗಾಗುತ್ತಾ ಉಂಟು. ಹಾಗೆಂದು ಕೇವಲ ರಾಜಕೀಯ ವಿಷಯದಲ್ಲಿ ಮನಸ್ಸಿಗೆ ಬೇಸರ ಅನ್ನಿಸಿದರೆ ರಂಭೆ, ಉರ್ವಶಿ, ಮೇನಕೆ, ಘೃತಾಚಿ, ತ್ರಿಲೋತ್ತಮೆ, ಮಂಜುಘೋಷೆ ಮೊದಲಾದ ಸುರಾಂಗನೆಯರ ಸುಂದರ ನೃತ್ಯವನ್ನು ಕಂಡು ಸಂತೋಷ ಪಡುತ್ತೇವೆ. ಹಿಂದಿನಿಂದಲೇ ಇಂದಿನವರೆಗೂ ಗಾನ ವೈಭವ, ನೃತ್ಯ ವೈವಿಧ್ಯ ಎಲ್ಲವೂ ನಮ್ಮಲ್ಲಿದೆ. ಚಿತ್ರಸೇನನ ಗಾಯನವಿದೆ,
ರಂಭಾದಿ ತರುಣಿಯರ ಸುಂದರ ನರ್ತನವಿದೆ. ಜೀವನದಲ್ಲಿ ಪುರಂದರ ಎಷ್ಟು ಎತ್ತರಕ್ಕೆ ಏರುವುದಕ್ಕೆ ಆ ತ್ರಿಮೂರ್ತಿಗಳ ದಯೆ ಕಾರಣ ಎಂಬಲ್ಲಿಗೆ ನಮ್ಮ ನಿಮ್ಮ ಜೀವನ ಖಂಡಿತವಾಗಿಯೂ ಆನಂದಮಯವಾದದ್ದು ಅನ್ನುವುದು ನಿಸ್ಸಂಶಯವಾದಂತಹ ಮಾತು. ಆದರೂ ಈ ಹೊತ್ತಿನಲ್ಲಿ ನಿಮ್ಮಲ್ಲೇನೋ ಒಂದು ಕೇಳಬೇಕು ಹೀಗೆಂಬ ಬಯಕೆ ಇದೆಯಪ್ಪ. ಸುಮನಸರೇ ಸಾಧಿಸಿದ್ದೇವೆ. ಆದರೂ ಏನು ಮಾಡೋಣ ಹೇಳಿ? ಜೀವನದಲ್ಲಿ ಏಳಿಗೆ ಅನ್ನೊಬ್ಬ ಕಂಡ ಅಂತಾದ್ರೆ ಅವನನ್ನು ಕಂಡು ಸಂತೋಷ ಪಡುವವರ ಮಂದಿಯಷ್ಟು ಅದಕ್ಕಿಂತಲೂ ಮಿಗಿಲಾದದ್ದು ಮತ್ಸರ ಪಡುವಂತಹ ಮಂದಿಗಳು ಬೇರೆಯವರೇನೂ ಅಲ್ಲ. ನಮ್ಮ ದೊಡ್ಡಮ್ಮನ ಮಕ್ಕಳಾಗಿರುವಂತಹ ಧನುಜರು ನಮ್ಮನ್ನು ಕಂಡು ಅಸೂಯೆ ಪಡುತ್ತಾರೆ. ಸುರಲೋಕದ ಗದ್ದುಗೆಯನ್ನು ನಾವು ವಶಪಡಿಸಿಕೊಳ್ಳಬೇಕು ಹೀಗೆಂಬ ಭಾವನೆಯಿಂದ ಧರೆಯಲ್ಲಿ ಬೇಕಾದಂತಹ ವರಬಲಗಳನ್ನು ಪಡೆದುಕೊಂಡು ನಮ್ಮದಾಗಿರುವಂತಹ ಸ್ವರ್ಗಲೋಕಕ್ಕೆ ಮುತ್ತಿಗೆಯನ್ನು ಹಾಕುತ್ತಾರೆ. ಹಿಂದೆ ಬಂದಂತಹ ಅದೆಷ್ಟೋ ದುರುಳರನ್ನು ನೀವು ಸಮರಾಂಗಣದಲ್ಲಿ ಪಡೆದವರು. ಆದರೆ ಕೆಟ್ಟ ಬೀಜ ಸುಟ್ಟರೂ ಮತ್ತೆ ಮೊಳಕೆ ಎಡೆಯುತ್ತದಲ್ಲ. ಹಿಂದೆ ಬಂದು ಹೋದವರು ಏರೇ ಇರಲಿ, ನಾಳೆ ಮತ್ತೊಮ್ಮೆ ನಮ್ಮ ಸ್ವರ್ಗಲೋಕಕ್ಕೆ ದಾಳಿಯಾಗಬಹುದು. ಧನುಜರು ಮತ್ತೆ ನಮ್ಮ ಸ್ವರ್ಗಲೋಕವನ್ನು ವಶಪಡಿಸುವುದಕ್ಕೆ ಪ್ರಯತ್ನಿಸಬಹುದು. ಒಂದು ವೇಳೆ ಅಂತಹ ಕಾರ್ಯಕ್ಕವರು ಮುಂದಾದರು ಅಂತಾದ್ರೆ ನೀವೇನು ಮಾಡ್ತೀರಿ?
ಚಿಂತೆ ಬಿಡು. ದಾನವರ ಅಟ್ಟಹಾಸವನ್ನು ಯುದ್ಧದಲ್ಲಿ ನಾನು ನಿಲ್ಲಿಸುತ್ತೇನೆ. ಸುರಪಾಲ ಸುರದೇವ ಗರ್ಭಧರು ಪ್ರಮೇಯ ನಮಗಿಲ್ಲ. ಸುರರ ಅಭ್ಯುದಯವನ್ನು ಅವರು ಎಂದು ನೋಡುವ ಬಯಸುವುದೇ ಇಲ್ಲ. ಅಂತಹ ದುರ್ರಿಗಳಿದ್ದಾರೆ. ನಮ್ಮ ಹದನಪತನವನ್ನು ನೋಡುವುದಕ್ಕಾಗಿ ಬಯಸುತ್ತಿದ್ದಾರೆ. ನೀವು ಒಂದು ಅಪ್ಪಣೆ ನೀಡಿದರೆ ಸಾಕು, ಅವರು ಸ್ವರ್ಗದ ಕಡೆ ತಲೆ ಹಾಕಿ ಮಲಗದಂತೆ ಮಾಡುತ್ತೇನೆ. ಸ್ವರ್ಗಲೋಕದ ಸುರ ಸಂಪತ್ತನ್ನು ಬಯಸಿ ಬಂದಿದ್ದಾರೆ. ಅವರನ್ನೆಲ್ಲ ಸ್ವರ್ಗಲೋಕದ ನರಕಕ್ಕೆ ಅಟ್ಟಿದ್ದೇವೆ. ಇನ್ನು ಮುಂದೆ ಬಂದರೆ ಚಿಂತಿಸಬೇಡ, ಯಮಲೋಕವನ್ನು ತೋರಿಸಿ. ನೀವೆಂದ ನುಡಿಗೆ
ಅತ್ಯಂತ ಆನಂದವಾಯಿತು. ನಿಮ್ಮ ಪರಾಕ್ರಮದ ಬಗ್ಗೆ ಶಂಕೆಯನ್ನು ಹೊಂದಿ ನಿಮ್ಮಲ್ಲಿ ಖಂಡಿತ ಈ ಮಾತುಗಳನ್ನು ಕೇಳಿದವನಲ್ಲ. ನಿಮ್ಮ ಪರಾಕ್ರಮ ಏನು ಅದು ನನಗೆ ಚೆನ್ನಾಗಿ ತಿಳಿದಿದೆ. ಆದರೂ ಎಂದಿಗೂ ನಾವು ಯುದ್ಧ ಸನ್ನದ್ಧರಾಗಿಯೇ ಇರಬೇಕು. ಈ ಜಾಗೃತ ದೃಷ್ಟಿಯಿಂದ ನಿಮ್ಮಲ್ಲಿ ಈ ಪ್ರಶ್ನೆಗಳನ್ನು ನಾನು ಕೇಳಿದವ. ನೀವು ನುಡಿದಂತಹ ಮಾತುಗಳು ನನಗೆ ನೆಮ್ಮದಿಯನ್ನು ಕೊಟ್ಟಿವೆ. ಹೆಚ್ಚು ಯಾಕೆ, ಆ ತ್ರಿಮೂರ್ತಿಗಳ ದಯ, ನಳಿನನಾಭನ ದಯ ನಮ್ಮ ಮೇಲೆ ಇರುವಷ್ಟು ಕಾಲ ಯಾವ ಶಂಕೆಯೂ ನಮಗೆ ಬೇಡ. ನೆಮ್ಮದಿಯಿಂದ ಈ ಸುರಲೋಕದ ಗದ್ದುಗೆಯನ್ನು ನಾವು ಅನುಭವಿಸಬಹುದು. ಹಾಗಾಗಿ ಇಂದಿನ ಒಡ್ಡಾಲಗವನ್ನು ಇಲ್ಲಿಗೆ ವಿಸರ್ಜಿಸಿ ನಾಳೆಯ ದಿನವನ್ನು ಎದುರು ಕಾಣೋಣ. ಹಾಗಾದರೆ ಹಾಗೆ ಇದನ್ನು ನಾವು ಒಪ್ಪಿದರೆ ನಮ್ಮ ಯೋಗ್ಯ
ಕುಂದು ಬಂದಿದೆ. ಇದರ ಬಗ್ಗೆ ನಮ್ಮ ಆಚಾರ್ಯರಲ್ಲಿ ತಿಳಿಸಿದಾಗ ಹೇಳಿದರಲ್ಲ ಒಂದು ಮಾತು, ಬ್ರಹ್ಮದೇವನನ್ನು ಉಳಿಸಿಕೊಳ್ಳಬೇಕು. ಅದು ಮಾತ್ರವಲ್ಲ, ಶಕ್ತಿ ಸಂಪಾದನೆ ಮಾಡಬೇಕು. ಹೇಗೆ? ಬ್ರಹ್ಮದೇವ ಸೇರಿಕೊಳ್ಳಬೇಕು. ಆ ವಿಧಾತನನ್ನು ಭಜಿಸಿ ಬೇಕು ಬೇಕಾದ ವರವನ್ನು ಪಡೆದುಕೊಳ್ಳಬೇಕಾಗಿದೆ. ಆ ದೇವತೆಗಳನ್ನು ಸೋಲಿಸಲು ಸುಖ ಶಕ್ತಿ ಸಂಪಾದನೆಗಾಗಿ ಅರಣ್ಯವನ್ನು ಸೇರಬೇಕು. ಹಾಗಾಗಿ ತಾಯಿಗೆ ವಂದಿಸಿ ಅರಣ್ಯವನ್ನು ಸೇರಿಕೊಳ್ತೇನೆ. ಯೋಗ್ಯವಾದಂತಹ ಸ್ಥಳ, ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ನದಿಯಲ್ಲೇ ಹರಿಯುವ ಸರಸ್ಸಿಯಲ್ಲಿ ಮೆಂದು ಶುಚಿರ್ಭೂತನಾಗಿ ಆ ವಿಧಾತನ ತಪಸ್ಸನ್ನು ಕೈಯುತ್ತೇನೆ. ಚರಣ ರಮಣ ಸೇರಿದೆ ಚರಣ ಪತಿಯೇ ನಮಃ. ದೇವಾ, ನಿನ್ನ ಭಕ್ತನಾದ ದಾರಿಕನು ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆಗೈಯುತ್ತಾ ಇದ್ದಾನೆ. ಒಲಿದು ಬಾ ತಂದೆ, ಒಲಿದು ಬಾ ತಂದೆ, ಒಲಿದು ಬಾ ತಂದೆ. ಏನೋ ಬರಲಾರನೆ ಇದಕ್ಕೆ ಕಾರಣ ಏನಿರಬಹುದು? ಭಕ್ತಿಯ ಕೊರತೆ, ಶಕ್ತಿಯ ಕೊರತೆ, ಅಥವಾ ಈ ದಾರಿಕನದೇನಾದರೂ ತಪ್ಪಿದೆ? ಸಾಧ್ಯವಿಲ್ಲ. ಇದೇ ಮುಖವನ್ನು ತೋರಿಸಿ ಹಿಂದೆ ಪುರಕ್ಕೆ ಮರಳಿದರೆ ನಮ್ಮವರು ಏನು ಆಡಿಕೊಂಡಾರು? ಸರಿಯಲ್ಲ. ಹಾಗಾಗಿ ಹಿಡಿದಂತಹ ಕಟಾರಿಂದ ನನ್ನ ತಲೆಯನ್ನು ಸಮರ್ಪಿಸಿಬಿಡು.
ಒಪ್ಪಿಕೊಂಡಿದ್ದೇನೆ. ಶುಭವಾಗಲಿ. ನಿನ್ನದಂತಹ ತಪಸ್ಸಿಗೆ ನಾವು ಒಲಿಯದೇ ಇರುವ ಕಾರಣ ನಿನ್ನ ಪ್ರಾಣವನ್ನೇ ನನ್ನ ಪಾದ ಮೂಲಕ್ಕೆ ಅರ್ಪಿಸುವುದಕ್ಕೆ ಮುಂದಾದೆಯ ಮಗನೇ. ಕೊನೆಗೂ ಪ್ರತ್ಯಕ್ಷವಾದೇ ಅಲ್ಲ ದೇವ. ಆತ್ಮಹತ್ಯೆ ಮಹಾಪಾಪ ಮಗನೇ. ಹಾಗಂತ ನಿನ್ನ ಅಗಾಢವಾದಂತಹ ಭಕ್ತಿಗೆ ಮೆಚ್ಚಿ ಮೈದೋರಿದ್ದೇನೆ. ಹೌದೇ? ನೀನು ಏನು ಕೇಳಬೇಕು ಅಂತ ಇದ್ದೀಯೋ ಈ ತಂದೆಯಲ್ಲಿ ಕೇಳು, ಪೂರೈಸಿಕೊಡುತ್ತೇನೆ. ದೀನ ಜನ ಉದ್ಧರಣ ಆಡಿದೇವಿಯ ರಮಣ. ನಾನು ಕೇಳುವುದು ಮತ್ತೇನಲ್ಲ ದೇವ, ಸಕಲ ಲೋಕಗಳಿಂದ ನನಗೆ ಮರಣ ಬರದಂತಹ ವರ, ಆ ಅಮರತ್ವವನ್ನು ನನಗೆ ಕರುಣಿಸು ದೇವ, ಅಷ್ಟೇ ಸಾಕು ನನಗೆ. ಮಗನೇ, ಅಮರತ್ವವನ್ನು ಕೇಳುತ್ತಾ ಇದ್ದೀನಿ. ಅಮರತ್ವ ನೀವಧಿಕಾರವೋ ಎನಗಿಲ್ಲ. ಆದಿ ಅಂತ್ಯದಲ್ಲಿ ಹುಟ್ಟಿದವ ಸಾಯಲೇಬೇಕು. ನೀನೇ ಒಮ್ಮೆ ಆಲೋಚಿಸು. ಹರಿಹರ ಬ್ರಹ್ಮರಾದಂತಹ ನಮಗೆ ಸಾವು ಉಂಟು ಅಂತ ನಮಗೆ ತಿಳಿದಿದ್ದರೂ ಕೂಡ ನಾವು ಅಮರರಲ್ಲ ಎನ್ನುವುದು ಲೋಕಕ್ಕೆ ತಿಳಿದ ಮಾತು. ಕಲ್ಪಕ್ಕೊಬ್ಬ ಬ್ರಹ್ಮ, ಕಲ್ಪಕ್ಕೊಬ್ಬ ಹರ, ಕಲ್ಪ ಕಲ್ಪಾಂತರಕ್ಕೂ ಹರಿಯೊಬ್ಬನೇ ಎನ್ನುವುದು ಲೋಕನಿಗಟ್ಟೆಯ ಮಾತ ತಾನೆ. ಹೀಗಿರುತ್ತಾ ಹುಟ್ಟಿದ ಜೀವಿ ಒಂದಲ್ಲ ಒಂದು ದಿವಸ ಸಾವನ್ನು ಅನುಭವಿಸಲೇಬೇಕು. ಅದು ಜಗದ ನಿಯಮ. ಕಾಲಚಕ್ರಕ್ಕೆ ಎಲ್ಲರೂ ಕೂಡ ಸಿಲುಕಿದವರು ನಾವಾಗಿದ್ದೇವೆ. ಹೀಗಿರುತ್ತಾ ನೀ ಅಮರತ್ವವನ್ನು ಕೇಳುವುದು ತರವಲ್ಲ, ಮಾತ್ರವಲ್ಲ ಅಮರತ್ವವನ್ನು ನೀಡುವ ಅಧಿಕಾರವೂ ಎನಗಿಲ್ಲ. ಹಾಗಾಗಿ ನೀ ತಪಸ್ಸ ಆಚರಿಸಿದೆ ಅಂತಾದ್ರೆ ಅದಕ್ಕೆ ಪ್ರತಿಫಲವಾಗಿ ಏನನ್ನಾದ್ರೂ ಕೊಡಬೇಕಾದ್ರೂ ನನ್ನ ಧರ್ಮ ತಾನೆ. ಅಮರತ್ವವನ್ನು ಬಿಟ್ಟು ಮತ್ತೆ ಏನು ಬೇಕಾದ್ರೂ ಕೇಳು, ಖಂಡಿತ ನಾ ಕೊಡುತ್ತೇನೆ. ಹಾಗಾದರೆ ದೇವ, ಮಾತೆಪಿದ ಇದ್ದವರಲ್ಲಿ ಮತ್ತೆ ತ್ರೈಮೂರ್ತಿಗಳ ಆಯುಧದಲ್ಲಿ ಹೃದಯದ ಕವಾರೆನುದ
ಹೇಳಿದೆ. ಖಂಡಿತ ಸ್ವಲ್ಪ ಬೇಸರವಾದದ್ದು ನಿಜ. ಆದರೆ ಬೇರೆ ಏನಾದರನ್ನು ಕೇಳು, ಹೌದು. ಕರುಣಿಸುತ್ತೇನೆ ಎಂಬ ಮಾತನ್ನು ಹೇಳಿದಾಗ ಬಹಳ ಸಂತೋಷವಾಯಿತು. ಭಕ್ತರಿಗೆ ಪ್ರಸಾದವನ್ನು ನೀಡಬೇಕಾದ ದೇವರಾಗಿ ನಮ್ಮ ಕರ್ತವ್ಯ ತಾನೆ. ಅದಕ್ಕಾಗಿ ಸಕಲ ಲೋಕಗಳಿಂದ ಆ ದೇವತೆಗಳು, ಯಕ್ಷರು, ಕಿನ್ನರು, ಗಂಧರ್ವರು ಮತ್ತೋರ್ವರು ಯಾರಿಂದಲೂ ಮರಣ ಬಾರದಂತೆ ಹಾಗೂ ಮಾತಾ ಪಿತೃಗಳಿಂದ ಜನಿಸಿದವರು ಇವರಿಂದಲೂ ಮರಣ ಬರಬಾರದು. ಅದಲ್ಲ, ನೀವು ಮೂರ್ವರು ತ್ರಿಮೂರ್ತಿಗಳು, ನಿಮ್ಮ ಆಯುಧಗಳಿಂದಲೂ ನಾನು ಮರಣ ಹೊಂದಬಾರದು. ಇಂತಹ ಒಂದು ವರವನ್ನು ನೀನು ನೀಡುವೆ ಎಂದಾದರೆ ಬಹಳ ಸಂತೋಷಗೊಳ್ಳುತ್ತೇನೆ ದೇವ. ಮಗನೇ, ನೀನು ಕೇಳಿದ ವರವನ್ನು ಕೊಡಬೇಕಾದ ನನ್ನ ಧರ್ಮ ತಾನೆ. ಹೀಗೋ ಹೀಗೋ ಕೇಳುತ್ತಾ ಇದ್ದೀರಿ ಮಗನೇ, ಸರಿಯಾಗಿ ಕೇಳಿಸಿಕೊ. ನೀ ಕೇಳಿದ ವರಕ್ಕೆ ಅಸ್ತು ಎನ್ನುತ್ತಾ ಇದ್ದೇನೆ. ಮಾತ್ರವಲ್ಲ, ನಿನಗೊಂದು ಮಾತನಾಡುತ್ತಾ ಇದ್ದೇನೆ. ವಿಶೇಷವಾದ ವರವನ್ನು ನಾ ಕರುಣಿಸುವುದಕ್ಕಿದೆ, ವಿಶೇಷವಾದ ಆಯುಧವನ್ನು ನಿನ್ನ ಕೈ ಸೇರುವುದಕ್ಕಿದೆ. ಸೇರಿದ ಕಾಲಕ್ಕೆ ತ್ರಿಕಾಲದಲ್ಲಿ ಆ ಆಯುಧಕ್ಕೆ ನೀನು ಪೂಜೆ ಸಲ್ಲಿಸಬೇಕಾದ ನಿನ್ನ ಕರ್ತವ್ಯ. ಒಂದು ವೇಳೆ ಒಂದು ಕಾಲದಲ್ಲಿ ನೀ ಗುಂಜಿಸಿದೆ ಅಂತಾದ್ರೆ ಅದೇ ಆಯುಧದಿಂದ ನಿನ್ನ ಪಾಲಿಗೆ ಮರಣ ಬಂದಿತು. ಅಲ್ಲಿಯವರೆಗೆ ಯಾರಿಂದಲೂ ನಿನ್ನನ್ನು ಸೋಲಿಸುವುದಕ್ಕೆ ಅಸಾಧ್ಯ. ಶುಭವಾಗಲಿ. ಇನ್ನು ನನ್ನನ್ನು ಸೋಲಿಸುವರು ಯಾರು? ಆ ಬ್ರಹ್ಮ ವಿಷ್ಣು ಮಹೇಶ್ವರರೇ, ಆ ದೇವತೆಗಳೇ, ಅಥವಾ ಇವನು ಮಾನವರೇ. ಯಾರಿಂದಲೂ ನನಗೆ ಮರಣವಿಲ್ಲ. ಆ ವಿಶೇಷ ಆಯುಧದ ಬಗ್ಗೆ ನಿರೀಕ್ಷೆಯನ್ನಿರಿಸುತ್ತೋ ಸಂತೋಷದ ವಿಚಾರವನ್ನು ನಮ್ಮವರಲ್ಲಿ ತಿಳಿಸಬೇಕಾಗಿದೆ. ನಡೆಯುತ್ತೇನೆ ಪುರಕ್ಕೆ. ವಿಚಾರವನ್ನು ತಿಳಿಸಿದಾಗ ಬಹಳ ಸಂತೋಷಗೊಂಡಳಾಕೆ. ಅದಲ್ಲ, ನಮ್ಮ ಮುಂದಿನ ಲಕ್ಷ್ಯ ದೇವಲೋಕವನ್ನು ವಶಪಡಿಸಿಕೊಳ್ಳುವುದು. ಹಾಗಾಗಿ ಕಾಲ ವಿಳಂಬ ಮಾಡುವುದಲ್ಲ, ಬರಲಿ ನಮ್ಮ